ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮಗೆ ಇವತ್ತೊಂದು ಸಿಂಪಲಾಗಿರೋದೊಂದು ಡಿಸೈನ್ನ ತೋರಿಸ್ಕೊಡ್ತಿದ್ದೀನಿ. ನಾನು ಈ ಡಿಸೈನ್ಗೆ ನೋಡಿ ಈ ಥರ ಸ್ಮಾಲ್ ಬೀಡು, ಈ ಥರ ಸ್ವಲ್ಪ ಬಿಗ್ ಬೀಡನ್ನ ಯೂಸ್ ಮಾಡ್ತಿದ್ದೀನಿ. ನೋಡಿ, ಇದು ಸ್ಯಾರಿ ಫುಲ್ಲು ಬ್ಲ್ಯಾಕ್ ಇದೆ, ಅದರಲ್ಲಿ ಗೋಲ್ಡ್ ಮಾತ್ರ ಜರಿ ಇದೆ. ಹಾಗಾಗಿ ನಾನು ಬ್ಲ್ಯಾಕು ಮತ್ತು ಗೋಲ್ಡನ್ನ ಈ ಸ್ಯಾರಿಗೆ ಯೂಸ್ ಮಾಡ್ತಿದ್ದೀನಿ. ನೋಡಿ ನಾನು ಯಾವಾಗಲೂ ಹೇಳೋ ಹಾಗೆ ನಾನು ನಿಮಗೆ ಸ್ಟಾರ್ಟಿಂಗ್ ನಾನು ದಾರನ ಈ ಥರ ಸ್ಯಾರಿಗೆ ಗಂಟಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ, ಇದಕ್ಕೆ ನಾನು ನೀಡಲ್ ನಂಬರ್ 10 ಯೂಸ್ ಮಾಡ್ತಿದ್ದೀನಿ. ಮೊದಲಿಗೆ ನೋಡಿ, ನಾವು ಎಲ್ಲಿ ಗಂಟಾಕಿದ್ವಿ ಅದೇ ಹೋಲಲ್ಲಿ ಹೋಗಬೇಕು. ಅದೇ ಹೋಲಲ್ಲಿ ಹೋಗಿ ನೋಡಿ ಲಾಕ್ ಮಾಡ್ಕೋಬೇಕು. ಪಕ್ಕದಲ್ಲೇ ಇನ್ನೊಂದು ಲಾಕ್ ಮಾಡಬೇಕು. ಇವಾಗ 5 ಚೈನ್ ಹಾಕ್ಕೊಳ್ಳೋಣ. 1 2 3 4 5 ಚೈನ್ ಹಾಕಿ ನೋಡಿ, ಸ್ಯಾರಿಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡಬೇಕು. ಲಾಕ್ ಮಾಡಾದಮೇಲೆ ಪಕ್ಕದಲ್ಲಿ ಇನ್ನೊಂದು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡ್ಕೊಂಡಾದ್ಮೇಲೆ ಇವಾಗ 1 2 3 ಚೈನ್ ಹಾಕಿದ್ದೀನಿ. 3 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಸ್ಯಾರಿಗೆ ಲಾಕ್ ಮಾಡ್ಕೊಳ್ಳಿ. ಮತ್ತು 3 ಚೈನ್ ಹಾಕ್ಕೋಬೇಕು. 1 2 3 2 ಟೈಮು ನಾವು 3 ಚೈನ್ ಹಾಕಿ ಎಲ್ಲಿಗೆ ಬರುತ್ತಲ್ಲಿ ನೋಡಿ ಲಾಕ್ ಮಾಡ್ಕೋಬೇಕು. ಫಸ್ಟು ನಾವು 5 ಚೈನ್ ಹಾಕ್ಕೊಂಡಿದ್ವಿ. ಇವಾಗ ನೋಡಿ 2 ಟೈಮು 3 ಚೈನ್ ಹಾಕ್ಕೊಂಡಿದ್ದೀವಿ. ಇವಾಗ 6 ಚೈನ್ ಹಾಕ್ಕೊಳ್ಳೋಣ. 1 2 3 4 5 6 ಚೈನ್ ಹಾಕಿ ಸ್ವಲ್ಪ ಒಳಗಡೆ ಕಾದಂಗೆ ನಾವು ಒಳಕ್ಕಾದಂಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಸ್ಯಾರಿನ ಟರ್ನ್ ಮಾಡ್ಕೋಬೇಕು. 1 2 3 4 5 6 ಚೈನ್ ಹಾಕಿ ನೋಡಿ, ನಾವು ಇಲ್ಲಿ ಲಾಕ್ ಮಾಡಿದ್ವಲ್ಲ ಅದ್ರ ಮೇಲೇ ನಾವು ಅದರೊಳಗಡೆ ಹೋಗಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಾದಮೇಲೆ ಮತ್ತೆ 3 ಚೈನ್ 1 2 3 ಚೈನ್ ಹಾಕಿ ಇಲ್ಲಿ ನೋಡಿ, ಇಲ್ಲಿ ಲಾಕ್ ಇದೆಯಲ್ಲ 3 ಚೈನ್ ಲಾಕು, ಅಲ್ಲೇ ಮತ್ತೆ ನಾವು ಲಾಕ್ ಮಾಡಬೇಕು. ಇವಾಗ ಸ್ಯಾರಿನ ಟರ್ನ್ ಮಾಡ್ಕೋಬೇಕು. ಇವಾಗ ನೀಡಲ್ ಮೇಲೆ 2 ಟೈಮು ನಾವು ದಾರನ ಸುತ್ಕೋಬೇಕು. ಇವಾಗ ನೋಡಿ, ಇಲ್ಲಿ 6 ಚೈನು ನಾವು ಹಾಕ್ಕೊಂಡಿದ್ವಲ್ಲ ಅಲ್ಲೋಗಿ ನಾವು ದಾರ ತಂದು ಎರಡರಲ್ಲೊಂದು ಸಲ ನಾವು ತ್ರಿಬಲ್ ಕ್ರೋಶೆ ಮಾಡ್ಕೋಬೇಕು. ನೋಡಿ, ಇವಾಗ ಸೂಜಿ ಮೇಲೆ 2 ಸಲ ದಾರ ಸುತ್ತಕೊಂಡು ಇಲ್ಲಿ 6 ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲೋಗಿ ದಾರ ತಂದು ಎರಡರಲ್ಲೊಂದು ಸಲ ನಾವು ತ್ರಿಬಲ್ ಕ್ರೋಶನ ಮಾಡ್ಕೋಬೇಕು. ಸೂಜಿ ಮೇಲೆ 2 ಸಲ ನಾವು ದಾರನ ಸುತ್ಕೋಬೇಕು. ದಾರ ಸುತ್ತಕೊಂಡು ಈ ಥರ 2 ಟೈಮು ನಾವು ಈ ಥರ ಎರಡರಲ್ಲೊಂದು ಸಲ ಮಾಡ್ಕೋಬೇಕು. ಇದೇ ರೀತಿ ನಾವು ತ್ರಿಬಲ್ ಕ್ರೋಶನ ಕಂಟಿನ್ಯೂ ಮಾಡಬೇಕು. ಆರ್ಚ್ ಫುಲ್ಲು ಬರೋ ರೀತಿ ನಾವು ತ್ರಿಬಲ್ ಕ್ರೋಶ ಹಾಕ್ಕೊಂಡು ಹೋಗಬೇಕು. ನೋಡಿ, ನಾವು 12 ತ್ರಿಬಲ್ ಕ್ರೋಶ ಆದಮೇಲೆ ನೆಕ್ಸ್ಟು ಸೂಜಿ ಮೇಲೆ 1 ಸಲ ಮಾತ್ರ ದಾರ ಸುತ್ಕೋಬೇಕು. ನೋಡಿ, ನಾವು ಇಲ್ಲಿ ಲಾಕ್ ಹಾಕಿದ್ದೀವಲ್ಲ, ಲಾಕ್ ಮಾಡಿದ್ದೀವಲ್ಲ ಅದೇ ಲಾಕಲ್ಲಿ ಹೋಗಿ ದಾರ ತಂದು ಎರಡರಲ್ಲೊಂದು ಸಲ ನಾವು ಡಬಲ್ ಕ್ರೋಶ ಮಾಡಬೇಕಿಲ್ಲಿ. ಡಬಲ್ ಕ್ರೋಶ ಮಾಡಾದಮೇಲೆ ನೋಡಿ, ಈ ಥರ ಆರ್ಚ್ನ ನೀಟಾಗಿ ಇಟ್ಕೊಳ್ಳಿ. ನೋಡಿ, ಇಲ್ಲಿ 3 ಚೈನ್ ಗ್ಯಾಪ್ ಎಷ್ಟು ಬರುತ್ತೆ ಅಷ್ಟಕ್ಕೆ ನಾವು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಮತ್ತೆ 3 ಚೈನ್ ಹಾಕ್ಕೊಳ್ಳೋಣ. 1 2 3 ಚೈನ್ ಹಾಕ್ಕೊಂಡು ನೋಡಿ, ಇಲ್ಲಿ 3 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡಬೇಕು. ಇವಾಗ ಪಕ್ಕದಲ್ಲಿ ಇನ್ನೊಂದು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಆದಮೇಲೆ ಇವಾಗ ಮತ್ತೆ 5 ಚೈನ್ 1 2 3 4 5 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ ಲಾಕ್ ಮಾಡಬೇಕು. ಮತ್ತು ಪಕ್ಕದಲ್ಲಿ ಒಂದು ಲಾಕ್ ಮಾಡಬೇಕು. ಲಾಕ್ ಮಾಡಿ ಇವಾಗ 2 ಟೈಮು 3 ಚೈನ್ ಹಾಕ್ಕೋಬೇಕು. 1 2 3 ಲಾಕ್ 1 2 3 ಲಾಕ್ 3 ಚೈನ್ ಹಾಕಿ ಲಾಕ್ ಮಾಡಬೇಕು.
ಇವಾಗ 6 ಚೈನ್ ಹಾಕೋಬೇಕು. 1 2 3 4 5 6 ಚೈನ್ ಹಾಕಿ ನೋಡಿ ಸ್ವಲ್ಪ ಒಳಗಡೆ ಕಾದಂಗೆ ನಾವು ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಇವಾಗ ಸ್ಯಾರಿನ ಟರ್ನ್ ಮಾಡಬೇಕು. ಟರ್ನ್ ಮಾಡಿ ಇವಾಗ 1 2 3 4 5 6 ಚೈನ್ ಹಾಕಿ ನೋಡಿ 6 ಚೈನ್ ಲಾಕ್ ಇದೆಯಲ್ಲ ಅಲ್ಲೇ ಹೋಗಿ ನಾವು ಲಾಕ್ ಮಾಡಬೇಕು. ಮತ್ತು 3 ಚೈನ್ 1 2 3 ಚೈನ್ ಹಾಕಿ 3 ಚೈನ್ ಮೇಲೆ ಲಾಕ್ ಮಾಡಬೇಕು. 3 ಚೈನ್ ಲಾಕ್ ಇದೆಯಲ್ಲ ಅದ್ರ ಮೇಲೆ ಲಾಕ್ ಮಾಡಿ ಮತ್ತೆ ಸ್ಯಾರಿನ ಟರ್ನ್ ಮಾಡಿ ಇವಾಗ ಸೂಜಿ ಮೇಲೆ 2 ಸಲ ದಾರ ಸುತ್ತಕೊಂಡು 6 ಚೈನಲ್ಲಿ ನಾವು ತ್ರಿಬಲ್ ಕ್ರೋಶನ ಮಾಡ್ತಾ ಹೋಗಬೇಕು. ನಮಗೆ ಒಟ್ಟು 12 ತ್ರಿಬಲ್ ಕ್ರೋಶ ಬರುತ್ತೆ. ನೋಡಿ 1 2 ಇದೇ ರೀತಿ ನಾವು 12ನ ತ್ರಿಬಲ್ ಕ್ರೋಶ ಮಾಡ್ಕೊಂಡು ಹೋಗಬೇಕು. ನೋಡಿ 12 ತ್ರಿಬಲ್ ಕ್ರೋಶ ಆಗಿದೆ. 12 ತ್ರಿಬಲ್ ಕ್ರೋಶ ಆದಮೇಲೆ ನಾವು ಒಂದೇ ಒಂದು ನಾವು ಡಬಲ್ ಕ್ರೋಶ ಮಾಡಬೇಕು. ಲಾಸ್ಟಲ್ಲಿ ಒಂದು ಡಬಲ್ ಕ್ರೋಶ ಸೂಜಿ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ಇಲ್ಲಿ ಹಾಕಿದೆಯಲ್ಲ ಲಾಕ್ ಒಳಗಡೆ ಹೋಗಿ ನಾವು ಎರಡರಲ್ಲಿ ಒಂದು ಸಲ ಮಾಡಬೇಕು. ಇವಾಗ ನಾವು 3 ಚೈನ್ ಗ್ಯಾಪ್ ಎಷ್ಟು ಬರುತ್ತೋ ಅಷ್ಟಕ್ಕೆ ನಾವು ಲಾಕ್ ಮಾಡ್ಕೋಬೇಕು. ಆರ್ಚೋವಾಗ ನಮಗೆ ನೀಟಾಗಿ ಕಾಣಿಸುತ್ತೆ. ನೋಡಿ ಲಾಕ್ ಮಾಡಬೇಕು. ಇಲ್ಲಿ 2 ಟೈಮು 3 ಚೈನ್ ಬಂದಿದೆ, ಆದರೆ ನಮಗೆ ಇಲ್ಲಿ ಡಬಲ್ ಕ್ರೋಶ ಬಂದಿದೆ ಈ ಸೈಡು. ನೋಡಿ ಅದನ್ನೆಲ್ಲ ಬಿಟ್ಟು ನಾವು ಟೋಟಲಿ ನಾವು ತ್ರಿಬಲ್ ಕ್ರೋಶನ 12 ಮಾಡ್ಕೋಬೇಕು. ನೋಡಿ ಡಿಸೈನ್ ಈ ಥರ ಬರುತ್ತೆ. ಒಂದೇ ಸ್ಟೆಪ್ಪಲ್ಲಿ ನಾವು ಆರ್ಚ್ನ ಮಾಡ್ತಾ ಹೋಗ್ಬೋದು. ನಾನು ಸ್ಯಾರಿ ಫುಲ್ಲು ಕಂಪ್ಲೀಟ್ ಮಾಡಿ ಆರ್ಚ್ನ ನೆಕ್ಸ್ಟ್ ಸ್ಟೆಪ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ ನನಗೆ ಲಾಸ್ಟ್ ಎಂಡಲ್ಲಿ ಆರ್ಚ್ ನನಗೆ ಎಂಡ್ ಆಗಿದೆ. ನೋಡಿ ನಾನು ಇಲ್ಲಿ ಲಾಸ್ಟಲ್ಲಿ 2 ಟೈಮು ಲಾಕ್ ಮಾಡಿ ಮತ್ತು 2 ಟೈಮು ಚೈನ್ ಹಾಕಿ ನಾನು ದಾರನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನನಗೆ ಸ್ವಲ್ಪ ಚಿಕ್ಕದು ಅನಿಸ್ತು ಪ್ಲೇಸ್ ಇಲ್ಲಿ, ಅದಕ್ಕೆ ನಾನು ಇಲ್ಲಿ 4 ಚೈನ್ ಹಾಕ್ಕೊಂಡೆ. ನಿಮಗೂ ಈ ಥರ ಏನಾರ ಸಾಲ್ಟೇಜ್ ಅನಿಸ್ದಾಗ ಆರ್ಚ್ಗೆ, ಇಲ್ಲಾಂದರೆ ಕುಚ್ಚಿಗೆ ಎಂಡಾಗೋದಾದರೆ ಮಾಡಿ, ಇಲ್ಲಾಂದರೆ ಆರ್ಚ್ಗೆ ಈ ಥರ ಸಾಲ್ಟೇಜ್ ಅನಿಸಿದ್ರೆ ನಾನು ಮಾಡಿದ್ದೀನಲ್ಲ ಇವಾಗ ನೋಡಿ ಇಲ್ಲಿ 5 ಚೈನ್ ಹಾಕೋದಕ್ಕೆ 4 ಚೈನ್ ಹಾಕ್ಕೊಂಡಿದ್ದೀನಿ. ಆ ಥರ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ನಾವು ಎಂಡನ್ನ ಕಂಪ್ಲೀಟ್ ಮಾಡ್ಬೋದು. ನೋಡಿ ನಾನು ಸೆಕೆಂಡ್ ಸ್ಟೆಪ್ಗೆ ನಾನು ಬ್ಲ್ಯಾಕ್ ಕಲರ್ ಥ್ರೆಡ್ನ ಯೂಸ್ ಮಾಡ್ತಿದ್ದೀನಿ. ನೋಡಿ ನಾನು ಇಲ್ಲಿ ಸ್ಟಾರ್ಟಿಂಗು 2 ಮಧ್ಯೆ ಹೋಗಿ ನಾನು 2 ಟೈಮ್ ಲಾಕ್ ಮಾಡಿದ್ನಲ್ಲ ಅದು 2 ಮಧ್ಯೆ ಹೋಗಿ ನಾನು ದಾರನ ಗಂಟಾಕಿಟ್ಕೊಂಡಿದ್ದೀನಿ. ಮತ್ತು ಅಲ್ಲೇ ಹೋಗಿ ನಾವು ದಾರ ತಂದು ಲಾಕ್ ಮಾಡ್ಕೋಬೇಕು. ನೋಡಿ ಈ ಥರ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಪಕ್ಕದಲ್ಲಿ 5 ಚೈನ್ ಇದೆಯಲ್ಲ ಅದರಲ್ಲೇ 1 ಟೈಮು ನಾವು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ನೋಡಿ ಈ ಥರ ಆದಮೇಲೆ, ಯಾಕಂದರೆ ಇದು ಗ್ರಿಪ್ಪಾಗಿ ಕೂತ್ಕೊಳ್ಳುತ್ತೆ 2 ಟೈಮ್ ಮಾಡೋದ್ರಿಂದ, ಅದಕ್ಕಾಗಿ 1 2 3 4 5 ಟೈಮ್ ಹಾಕಿ ನಾವು ನೋಡಿ ಇಲ್ಲಿ 2 ನಾವು ಲಾಕ್ ಮಾಡಿದ್ವಿ, 2 ಟೈಮ್ ಲಾಕ್ ಮಾಡಿದ್ವಲ್ಲ ಅದ್ರ ಮಧ್ಯೆ ಹೋಗ್ಬೇಕು. ನಾವು ಹೋಗಿ ದಾರ ತಂದು ನಾವು ಲಾಕ್ ಮಾಡಬೇಕು. ಇವಾಗ ದಾರನ ಮೇಲ್ ಮಾಡಿ ಬೀಡನ್ನ ಆ್ಯಡ್ ಮಾಡಬೇಕು. ನಾವು ಬಿಗ್ ಬೀಡ್ ತೋರಿಸಿದ್ನಲ್ಲ ನಾನು ಆವಾಗಲೇ, ಆ ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ಬಿಗ್ ಬೀಡನ್ನ ಆ್ಯಡ್ ಮಾಡಬೇಕು. ಈ ಬೀಡನ್ನ ಡೈರೆಕ್ಟಾಗಿ ನಾವು ಇಲ್ಲಿ 3 ಚೈನ್ ಇದೆಯಲ್ಲ ಅದರಲ್ಲಿ ಹೋಗಿ ಲಾಕ್ ಮಾಡಬೇಕು. ಲಾಕ್ ಮಾಡಾಯ್ತಲ್ಲ, ಇವಾಗ ಸೂಜಿ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ಇಲ್ಲಿ ಫಸ್ಟು ಚೈನ್ ಇದೆ ನೋಡಿ, ಇಲ್ಲಿ 3 ಚೈನ್ ಹಾಕಿದ್ವಲ್ಲ ಅದ್ರ ಮೇಲ್ಗಡೆ ಚೈನ್ ಇದೆ ನೋಡಿ, ಅಲ್ಲೋಗಿ ನಾವು ದಾರ ತರಬೇಕು. ನೋಡಿ ದಾರ ತಂದು 3 ದಾರನೂ ಒಂದೇ ಟೈಮು ನಾವು ಈ ಥರ ತೆಗಿಬೇಕು. ನೋಡಿ ದಾರ ತೆಗೆದಾದ್ಮೇಲೆ ನೋಡಿ ಇವಾಗ ದಾರ ಮೇಲ್ ಮಾಡಿ ಇದಕ್ಕೆ ನಾವು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡಬೇಕು. ನೋಡಿ ಈ ಥರ ಸ್ಮಾಲ್ ಬೀಡು ಮತ್ತು ಸೂಜಿ ಮೇಲೆ ಒಂದು ಸಲ ದಾರ ನೋಡಿ ಪಕ್ಕದಲ್ಲೇ ಇದೆಯಲ್ಲ ಚೈನು, ಮೇಲ್ಗಡೆ ಕಂಬದ ಮೇಲ್ಗಡೆ ಚೈನ್ ಇದೆಯಲ್ಲ ಅದರಲ್ಲಿ ಹೋಗಿ ನಾವು 3 ದಾರನೂ ಒಂದೇ ಸಲ ಎಳ್ಕೋಬೇಕು. ಹಾಫ್ ಡಬಲ್ ಕ್ರೋಶ ಥರ ಮಾಡಬೇಕು ನಾವು. ನೋಡಿ ಬೀಡನ್ನ ಆ್ಯಡ್ ಮಾಡಿ ಸೂಜಿ ಮೇಲೆ ಒಂದು ಸಲ ದಾರ ಮತ್ತು ನೋಡಿ ಇಲ್ಲಿ ಚೈನ್ ಕಾಣಿಸ್ತಿದೆಯಲ್ಲ ಅದರಲ್ಲಿ ಹೋಗಿ ದಾರ ತಂದು
3 ದಾರನೂ ನಾವು ಒಂದೇ ಸಲ ಎಳ್ಕೋಬೇಕು. ಇದೇ ರೀತಿ ನಾವು ಆರ್ಚ್ ಫುಲ್ಲೂ ನಾವು ಇದೇ ರೀತಿ ಮಾಡ್ತಾ ಹೋಗಬೇಕು. ಬೀಡನ್ನ ಸೇರಿಸ್ತಾ ಒಂದೊಂದೇ ಬೀಡನ್ನ ನೋಡಿ ಈ ಥರ ಹಾಫ್ ಡಬಲ್ ಕ್ರೋಶಾ ಮಾಡ್ತಾ ಇರಬೇಕು. ತುಂಬ ಈಸಿಯಾಗಿ ಮಾಡ್ಬೋದು ಇದನ್ನು. ಡಿಸೈನು ತುಂಬ ಕಷ್ಟ ಏನಿಲ್ಲ, ಕನ್ಫ್ಯೂಸ್ ಆಗೋ ಥರನೂ ಏನಿಲ್ಲ. ನಾನು ಹೇಳೋ ರೀತಿಯೇ ಮಾಡ್ತಾ ಹೋದರೆ ನಿಮಗೆ ಡಿಸೈನು ನೀಟಾಗಿ ಬರುತ್ತೆ. ನೋಡಿ 5 ಟೈಮ್ ಆದಮೇಲೆ ಸ್ಮಾಲ್ ಬೀಡು 5 ಟೈಮ್ ಆದಮೇಲೆ ನಾವು ಮತ್ತೆ ಇವಾಗ ಒಂದು ಬಿಗ್ ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ನೋಡಿ ಇವಾಗ ಬಿಗ್ ಬೀಡನ್ನ ಆ್ಯಡ್ ಮಾಡಿ ನೋಡಿ ಇದನ್ನು ಪಕ್ಕದಲ್ಲಿ ಒಂದು ಚೈನ್ ಇದೆಯಾ ನೋಡಿ ಇಲ್ಲಿ, ಅದನ್ನು ಬಿಟ್ಟು ನೆಕ್ಸ್ಟ್ ಚೈನ್ಗೆ ನಾವು ಇದನ್ನು ದಾರ ತಂದು ಲಾಕ್ ಮಾಡಬೇಕು. ನೋಡಿ ಹಾಫ್ ಡಬಲ್ ಕ್ರೋಶಾ ಮಾಡ್ಕೋಬೇಕು. ನಂತರ ಮತ್ತು ಇವಾಗ ನಾವು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡಬೇಕು. ಬಿಗ್ ಬೀಡು ಮಧ್ಯ ಆದಮೇಲೆ ಸ್ಮಾಲ್ ಬೀಡು 5 ಟೈಮು ಬಿಗ್ ಬೀಡ್ ಆದಮೇಲೆ ಸ್ಮಾಲ್ ಬೀಡನ್ನ 5 ಹಾಕ್ಕೊಂಡು ಹೋಗಬೇಕು. ಸೂಜಿ ಮೇಲೆ ಒಂದು ಸಲ ದಾರ ಸುತ್ತಕೊಂಡು 3 ದಾರನೂ ಒಂದೇ ಸಲ ನಾವು ಈ ಥರ ತೆಗಿಬೇಕು. ಹಾಫ್ ಡಬಲ್ ಕ್ರೋಶಾ ಮಾಡ್ಕೋಬೇಕು. ಈ ಥರ ಮಾಡೋದ್ರಿಂದ ನಮಗೆ ನೋಡಿ ಇದು ಸೆಕೆಂಡ್ ಸ್ಟೆಪ್ಪಲ್ಲಿ ನಮಗೆ ಥ್ರೆಡ್ಡು ಹೈಲೈಟಾಗಿ ಕಾಣಿಸುತ್ತೆ. ನೋಡಿ ನಮಗೆ 5 ಟೈಮ್ ಬೀಡ್ ಬಂದಾದಮೇಲೆ ನೆಕ್ಸ್ಟ್ ನಾವು ಲಾಸ್ಟಲ್ಲಿ ನಾವು 3 ಚೈನ್ ಇದೆಯಲ್ಲ ಅದಕ್ಕೇ ನಾವು ಲಾಕ್ ಮಾಡ್ಕೋಬೇಕು. ಇವಾಗ ದಾರ ಮೇಲ್ ಮಾಡಿ ಬಿಗ್ ಬೀಡನ್ನ ಆ್ಯಡ್ ಮಾಡಬೇಕು. ಬಿಗ್ ಬೀಡನ್ನ ಆ್ಯಡ್ ಮಾಡಿ ನೋಡಿ ಇಲ್ಲಿ 2 ಟೈಮು ನಾವು ಲಾಕ್ ಮಾಡಿದ್ವಲ್ಲ ಅದ್ರ ಮಧ್ಯ ಹೋಗಿ ಲಾಕ್ ಮಾಡಬೇಕು. ಲಾಕ್ ಮಾಡಿ ಇವಾಗ 5 ಚೈನ್ ಹಾಕೋಬೇಕು. 1 2 3 4 5 ಚೈನ್ ಹಾಕಿ ನೋಡಿ ಎರಡರ ಮಧ್ಯ ಹೋಗಿ ನಾವು ಮತ್ತೆ ಲಾಕ್ ಮಾಡಬೇಕು. ನೋಡಿ ಇಲ್ಲಿ ಲಾಕ್ ಆದಮೇಲೆ ಮತ್ತೆ ನಾವು ಬಿಗ್ ಬೀಡನ್ನ ಆ್ಯಡ್ ಮಾಡಬೇಕು. ಮತ್ತು ಇನ್ನೊಂದು ಆರ್ಚ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ. ನೋಡಿ ಬಿಗ್ ಬೀಡನ್ನ ಆ್ಯಡ್ ಮಾಡಿ ಇದನ್ನು ನೋಡಿ 3 ಚೈನ್ ಇದೆಯಲ್ಲ ಆ ಗ್ಯಾಪಲ್ಲಿ ಹೋಗಿ ನಾವು ದಾರ ತಂದು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಇವಾಗ ಸೂಜಿ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ನೋಡಿ ಇಲ್ಲಿ ಚೈನ್ ಇದೆಯಲ್ಲ ನೋಡಿ ಇಲ್ಲಿ ಮೇಲ್ಗಡೆ ಚೈನ್ ಬಂದಿದೆ ನೋಡಿ, ತ್ರಿಬಲ್ ಕ್ರೋಶಾ ಮೇಲ್ಗಡೆ ಚೈನು, ಅಲ್ಲಿ ಹೋಗಿ ದಾರ ತಂದು 3 ದಾರನೂ ನಾವು ಒಂದೇ ಸಲ ತೆಗಿಬೇಕು. ಇವಾಗ ದಾರ ಮೇಲ್ ಮಾಡಿ ಸ್ಮಾಲ್ ಬೀಡನ್ನ ಆ್ಯಡ್ ಮಾಡಬೇಕು. ನೋಡಿ ನಾವು ಒಂದೊಂದೇ ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ತಾ ಒಂದೊಂದು ತ್ರಿಬಲ್ ಕ್ರೋಶಾ ಮೇಲ್ಗಡೆ ಚೈನ್ಗೆ ನಾವು ಲಾಕ್ ಮಾಡ್ತಾ ಹೋಗಬೇಕು. 5 ಟೈಮು ಸ್ಮಾಲ್ ಬೀಡ್ ಆದಮೇಲೆ ಒಂದು ಬಿಗ್ ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಬೇಕಂದರೆ ನೀವು ಅಲ್ಲೂ ಕುಚ್ಚು ಬರೋ ಥರ ಇಲ್ಲಾಂದರೆ ಲೀಫ್ ಬೀಡ್ ಬರುತ್ತೆ ನೋಡಿ, ಆ ಲೀಫ್ ಬೀಡ್ ಆದ್ರೂ ಸೇರಿಸ್ಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ನೋಡಿ 5 ಟೈಮ್ ಆದಮೇಲೆ ನಾವು ಬಿಗ್ ಬೀಡ್ ಹಾಕಿ ನೋಡಿ ಇವಾಗೂ ಅಷ್ಟೇ ನಾವು ಸೂಜಿ ಮೇಲೆ ಒಂದು ಸಲ ದಾರ ಸುತ್ತಕೊಂಡು 1 ಚೈನ್ ಗ್ಯಾಪ್ನ ಬಿಟ್ಟು ನೆಕ್ಸ್ಟ್ ಚೈನ್ಗೆ ನಾವು ದಾರ ತಂದು ಲಾಕ್ ಮಾಡ್ಕೋಬೇಕು. ಈ ಥರ ಸಿಂಗಲ್ ಕ್ರೋಶಾ ಮಾಡ್ಕೋಬೇಕು. ಹಾಫ್ ಡಬಲ್ ಕ್ರೋಶಾ ಮಾಡ್ಕೋಬೇಕು. ನೋಡಿ ಇದೇ ರೀತಿ ನಾವು ಆರ್ಚ್ ಫುಲ್ಲು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಹಾಫ್ ಡಬಲ್ ಕ್ರೋಶಾ ಮಾಡ್ತಾ ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ಕೊಂಡು ಹೋಗಬೇಕು. ನೋಡಿ ನಮಗೆ ಲಾಸ್ಟಲ್ಲಿ 5 ಬೀಡ್ ಆದಮೇಲೆ ಇನ್ನೂ ಒಂದು ಗ್ಯಾಪ್ ಸಿಗುತ್ತೆ. ಯಾವುದು ಅಂದರೆ ನಮಗೆ ಡಬಲ್ ಕ್ರೋಶಾ ಮಾಡಿದ್ವಲ್ಲ ಆ ಚೈನ್ ಗ್ಯಾಪ್ ಸಿಗುತ್ತೆ. ಅದನ್ನು ಬಿಟ್ಟು ನಾವು ಹಾಗೆ ಡೈರೆಕ್ಟಾಗಿ ನಾವು ಚೈನ್ ಇದೆಯಲ್ಲ 3 ಚೈನು ಅದರಲ್ಲಿ ಲಾಕ್ ಮಾಡಬೇಕು. ಇವಾಗ ದಾರನ ಮೇಲ್ ಮಾಡಿ ಬಿಗ್ ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಬಿಗ್ ಬೀಡ್ ಆ್ಯಡ್ ಮಾಡಿ ಇವಾಗ ನೋಡಿ ಇದು 2 ಚೈನ್ ಮಧ್ಯ ಹೋಗಿ ನಾವು ಲಾಕ್ ಮಾಡಬೇಕು. ಇವಾಗ ನಾವಿಲ್ಲಿ 5 ಚೈನ್ ಅಂತ ಹೇಳಿದೆ ನಾನು ಇಲ್ಲಿ ನೋಡಿ 5 ಚೈನ್ ಹಾಕೋದ್ರಿಂದ ಈ ಥರ ಟೈಟ್ ಅನಿಸುತ್ತೆ. ಸ್ವಲ್ಪ ಲೂಸ್ ಬೇಕು ನಮಗೆ, ಇಲ್ಲಾಂದರೆ ರಿಂಕಲ್ಸ್ ಥರ ಆಗುತ್ತೆ. 6 ಚೈನ್ ಹಾಕೊಂಬಿಡಿ, ಆವಾಗ ಕಂಫರ್ಟಬಲ್ ಬರುತ್ತೆ. 3 4 5
ಸಿಕ್ಸ್ ಚೈನ್ ಹಾಕಿ ನಾವು 2 ಲಾಕ್ ಮಧ್ಯೆ ಹೋಗಿ ಲಾಕ್ ಮಾಡಿ ಬೀಡನ್ನ ಆ್ಯಡ್ ಮಾಡಿಕೊಂಡ್ರೆ ನೋಡಿ ನೀಟಾಗಿ ಬರುತ್ತೆ. ನೋಡಿ ಇಲ್ಲಿ ಸ್ಟಾರ್ಟಿಂಗ್ 5 ಹಾಕಿರೋದ್ರಿಂದ ಇದು ಸ್ವಲ್ಪ ಟೈಟ್ ಅನಿಸುತ್ತೆ. ಈ ಥರ 6 ಚೈನ್ ಹಾಕ್ಕೊಂಬಿಡಿ, ಕಂಫರ್ಟಬಲಾಗಿ ಬರುತ್ತೆ, ನೀಟಾಗಿರುತ್ತೆ. ನೋಡಿ ಆರ್ಚ್ ಎಷ್ಟು ನೀಟಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ನಮಗೆ ಸ್ಯಾರಿ ಒಂದೇ ಕಲರ್ ಇರೋನಾಗ ನಾವು ಈ ಥರ ಗೋಲ್ಡು ಮತ್ತು ಸ್ಯಾರಿ ಕಲರ್ ಎರಡೂ ಯೂಸ್ ಮಾಡ್ಬೋದು. ಜರಿ ಥ್ರೆಡ್ ಇದ್ದೇ ಇರುತ್ತೆ, ಗೋಲ್ಡು ಕಾಪರ್ ಯಾವುದಾದ್ರೂ ಇರುತ್ತೆ, ಅದನ್ನು ನಾವು ಈ ಥರ ಯೂಸ್ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಬಂದಿದೆ ಆರ್ಚು, ಗ್ರ್ಯಾಂಡಾಗೂ ಲುಕ್ ಕೊಡುತ್ತೆ. ನೀವು ಈ ಡಿಸೈನ್ನ ಟ್ರೈ ಮಾಡಲೇಬೇಕು ಒಂದ್ಸಲ. ನೋಡಿ ನಾನು ಫುಲ್ಲು ಫಿನಿಷ್ ಮಾಡಿಬಿಟ್ಟು ನಮ್ಮ ಕುಚ್ಚು ಕಟ್ಟಿ ನಾನು ನಿಮಗೆ ಯಾವ ರೀತಿ ಬಂದಿದೆ ಅಂತ ತೋರಿಸ್ತೀನಿ. ನೋಡಿ ಕುಚ್ಚೆಲ್ಲ ಕಟ್ಟಾದಮೇಲೆ ಡಿಸೈನ್ ಈ ಥರ ಬಂದಿದೆ, ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ತುಂಬ ಲುಕ್ ಕೊಡ್ತಿದೆ, ಗ್ರ್ಯಾಂಡ್ ಲುಕ್ ಕೊಡ್ತಿದೆ ಫ್ರೆಂಡ್ಸ್. ಇದು ನಾನು ಆವಾಗಲೇ ಹೇಳಿದಾಗೆ ನಿಮಗೆ ಈ ಡಿಸೈನ್ ನೀವು ಮಾಡಲೇಬೇಕು ಅಂತ ಅನಿಸುತ್ತೆ, ಆ ರೀತಿ ಇದೆ, ತುಂಬ ಈಸಿನೂ ಇದೆ. ಮತ್ತು ನೋಡಿ ನಾನು ಗೋಲ್ಡು ಮತ್ತು ಬ್ಲ್ಯಾಕ್ ಒಂದೊಂದು ಕುಚ್ಚನ್ನ ಕಟ್ಕೊಂಡಿದ್ದೀನಿ. ನೀವು ಯಾವ ರೀತಿ ಬೇಕಾದ್ರೂ ಕಟ್ಕೋಬೋದು. ಈ ಡಿಸೈನ್ಗೆ 400 to 500 ಚಾರ್ಜ್ ಮಾಡ್ಕೋಬೋದು. ಮತ್ತು ಯಾರಿನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.